ರೂಮಿನಲ್ಲಿ ಪಲ್ಲವಿ ಮಂಚದ ಕೆಳಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ವಿನಯ್, ಪಲ್ಲವಿ ಏನಾಯ್ತು ಪಲ್ಲವಿ? ಕೆನ್ನೆ ತಟ್ಟುತ್ತಾ ಕೇಳುತ್ತಿದ್ದಾನೆ. ಪಲ್ಲವಿಗೆ ಎಚ್ಚರವಿಲ್ಲ. ವಿನಯ್, ಮಾದ ಹೋಗಿ ಸ್ವಲ್ಪ ನೀರು ತಗೋ, ಪಕ್ಕದಲ್ಲೇ ಇದ್ದ ಮಾದನಿಗೆ ಹೇಳಿದ. ತಕ್ಷಣ ಮಾದ ನೀರು ತಂದುಕೊಟ್ಟ. ವಿನಯ್ ಪಲ್ಲವಿಯ ಮುಖದ ಮೇಲೆ ನೀರು ಹಾಕಿದ. ಪಲ್ಲವಿ ನಿಧಾನವಾಗಿ ಕಣ್ಣು ತೆರೆದಳು. ವಿನಯ್, ಪಲ್ಲವಿ ಏನಾಯಿತು? ಯಾಕೆ ಕೂಗಿಕೊಂಡೆ? ಪಲ್ಲವಿ ಅಲ್ಲಿ ಅದು ಅದು ಎಂದು ಕಿಟಕಿಯ ಕಡೆ ಕೈ ತೋರಿಸುತ್ತಾ ಮಾತನಾಡಲು ತಡವರಿಸಿದಳು. ವಿನಯ್, ಏನು ಹೇಳು? ಪಲ್ಲವಿಗೆ ಮಾತನಾಡಲು ಆಗದಷ್ಟು ಸುಸ್ತಾಗಿದ್ದಳು. ವಿನಯ್ ಕೊನೆಗೆ, ಸರಿ ಪಲ್ಲವಿ, ನೀ ಮಲ್ಕೋ, ಬೆಳಗ್ಗೆ ಮಾತಾಡೋಣ ಎಂದು ಹೇಳಿ ಪಲ್ಲವಿಯನ್ನು ಮಂಚದ ಮೇಲೆ ಮಲಗಿಸಿ ಬೆಡ್ಶೀಟ್ ಹೊದಿಸಿದ. ಮಾದ ಎಲ್ಲವನ್ನೂ ಭಯದಿಂದ ನೋಡುತ್ತಿದ್ದ. ವಿನಯ್, ಮಾದ, ರಾಣಿಯಲ್ಲಿ? ಇಷ್ಟೆಲ್ಲ ಆದರೂ ಅವಳು ಕಾಣಿಸ್ತಾ ಇಲ್ಲ. ಮಾದ, ಅವಳು ನಿದ್ದೆ ಮಾಡಿದರೆ ಎಚ್ಚರನೇ ಆಗಲ್ಲ ಸರ್, ಅಂತ ನಿದ್ದೆ ಅವಳಿಗೆ. ವಿನಯ್, ಸರಿ ಮಾದ, ನೀನು ಮಲ್ಕೋ. ಮಾದ ಸರಿ ಎಂದು ಹೊರಗೆ ಬಂದು ಅಡುಗೆ ಮನೆಯ ಕಡೆ ನಡೆದ. ರಾಣಿ ಏನು ಮಾಡುತ್ತಿದ್ದಾಳೆ ಎಂದು ನೋಡಿದ. ರಾಣಿ ಅಲ್ಲಿರಲಿಲ್ಲ. ಮಾದ ಅವಳಿಗಾಗಿ ಹುಡುಕಾಡಿದ. ಮಾದ, ರಾಣಿ ರಾಣಿ ಮೆಲ್ಲು ದನಿಯಲ್ಲಿ ಕರೆಯುತ್ತಾ ಮನೆಯನ್ನೆಲ್ಲ ಹುಡುಕಾಡಿದ. ಕೆಳಗಿರುವ ಬಾತ್ರೂಮಿನ ಬಳಿ ಹೋದ. ಅಲ್ಲಿ ರಾಣಿ ಕೂದಲು ಬಿಟ್ಟು ನಿಂತಿದ್ದಳು. ಮಾದ, ಏ ರಾಣಿ, ಎಲ್ಲಿದೆಯಾ? ಯಾಕೆ ಮಲ್ಗದ್ಬಿಟ್ಟಿದ್ದೀಯಾ? ರಾಣಿ ಏನೂ ಮಾತಾಡಲಿಲ್ಲ. ಮಾದ, ನಾನು ಅಷ್ಟೊತ್ತಿಂದ ಮಾತಾಡ್ತಾ ಇದ್ದೀನಿ, ನೀ ಏನೂ ಮಾತಾಡ್ತಾ ಇಲ್ವಲ್ಲ ಎಂದು ಹತ್ತಿರ ಬಂದ. ರಾಣಿ ತನ್ನ ಕೂದಲು ಸರಿಸಿದಳು. ಮಾದ ಅವಳ ವಿಕಾರ ರೂಪ ನೋಡಿ ಜೋರಾಗಿ ಕಿರುಚಿಕೊಂಡು ಪ್ರಜ್ಞೆ ತಪ್ಪಿ ಬಿದ್ದ. ಬೆಳಗ್ಗೆ 8 ಗಂಟೆ. ರಾಣಿ ಎದ್ದು ಕಾಫಿ ರೆಡಿ ಮಾಡಿ ವಿನಯ್ ಹಾಗೂ ಪಲ್ಲವಿ ರೂಮಿಗೆ ಕೊಡಲು ಬಂದಳು. ವಿನಯ್ ಎದ್ದು ರೂಮಿನ ಬಾಗಿಲು ತೆಗೆದು ಕಾಫಿ ಇಸ್ಕೊಂಡು, ಮಾದ ಎದ್ದಿಲ್ವಾ? ರಾಣಿ, ನೋಡಿಲ್ಲ ಸಾರ್, ಎಬ್ಬಿಸ್ ಕಳಿಸ್ತೇನೆ. ವಿನಯ್, ಅಮ್ಮ ಬರ್ತೀನಂದಿದ್ರು ಮನೆಗೆ, ಅದೇನು ಕೇಳಕ್ಕೆ ಹೇಳು ಎಂದು ರೂಮಿನ ಬಾಗಿಲು ಹಾಕಿದ. ಪಲ್ಲವಿ, ಕಾಫಿ ತಗೋ, ಎದ್ದೇಳು. ಪಲ್ಲವಿಯನ್ನು ಎಬ್ಬಿಸಿದ. ಪಲ್ಲವಿ ಮೈ ಸುಡುತ್ತಿತ್ತು. ವಿನಯ್, ಅಯ್ಯೋ ಏನಿದು ಮೈ ಸುಡುತ್ತಿದೆ, ಇಷ್ಟೊಂದು ಜ್ವರ? ಮಾದ, ರಾಣಿ ಕೂಗಿದ. ರಾಣಿ ಮೇಲೆ ಬಂದಳು. ಏನಾಯ್ತು ಸರ್? ವಿನಯ್, ಪಲ್ಲವಿಗೆ ಮೈ ತುಂಬ ಹುಷಾರಿಲ್ಲ, ಇಲ್ಲಿ ಯಾವುದಾದರೂ ಹಾಸ್ಪಿಟಲ್ ಇದೆಯಾ? ರಾಣಿ, ಈ ಊರಲ್ಲಿ ಯಾವ ಹಾಸ್ಪಿಟಲ್ ಕೂಡ ಇಲ್ಲ ಸರ್, ಆ ಅಮ್ಮನೇ ಔಷಧಿ ಕೊಡೋದು ಎಲ್ಲರಿಗೂ ಎನ್ನುತ್ತಿದ್ದಂತೆ ಮನೆಯ ಮುಂಬಾಗಿಲಿನ ಬೆಲ್ ಹೊಡೆಯಿತು. ವಿನಯ್, ನೀ ಇಲ್ಲಿರು, ನಾ ಹೋಗಿ ಯಾರು ಅಂತ ನೋಡ್ತೀನಿ ಎಂದು ಬಾಗಿಲು ತೆಗೆಯಲು ಬಂದ. ಅಮ್ಮ ಬಂದಿದ್ದರು. ವಿನಯ್ಗೆ ಖುಷಿಯಾಯಿತು. ಬನ್ನಿ ಬನ್ನಿ ಅಮ್ಮ, ನಾನೇ ಈಗ ನಿಮ್ಮ ಮನೆಗೆ ಬರೋಣ ಅಂತಿದ್ದೆ. ಅಮ್ಮ, ಯಾಕೆ? ವಿನಯ್, ನನ್ನ ಹೆಂಡತಿಗೆ ಮೈ ತುಂಬ ಹುಷಾರಿಲ್ಲ, ಸುಡ್ತಾ ಇದೆ. ಅಮ್ಮ, ನಡಿ ತೋರಿಸು. ವಿನಯ್ ಅವರನ್ನು ತನ್ನ ಕೋಣೆಗೆ ಕರೆದುಕೊಂಡು ಹೋದ. ಅಮ್ಮ ಮನೆಯನ್ನೆಲ್ಲ ಒಮ್ಮೆ ಕಣ್ಣಾಡಿಸಿದರು. ರೂಮಿನ ಬಾಗಿಲ ಬಳಿ ಬರುತ್ತಿದ್ದಂತೆ ಅಮ್ಮ ಕಣ್ಣು ಮುಚ್ಚಿ ನಿಂತರು. ವಿನಯ್ ಅವರನ್ನು ಕಂಡು, ಏನಾಯಿತು, ಬನ್ನಿ ಒಳಗೆ. ಅಮ್ಮ ನಗುತ್ತಾ, ಬರ್ತೀನಿ ಬರ್ತೀನಿ, ಈ ರೂಮಲ್ಲಿ ಯಾರ್ಯಾರಿದ್ದೀರಾ? ವಿನಯ್, ನಾನು, ನನ್ನ ಹೆಂಡತಿ ಇಬ್ಬರೇ. ಅಮ್ಮ, ಇಲ್ಲ, ಇಲ್ಲಿ ನೀವು 5 ಜನ ಇದ್ದೀರಾ. ವಿನಯ್ಗೆ ಏನು ಹೇಳುತ್ತಿದ್ದಾರೆಂದು ಅರ್ಥವಾಗದೆ, ಇರದೇ ಇಬ್ರು, 5 ಜನ ಎಲ್ಲಿಂದ ಬರ್ತೀವಿ? ಅಮ್ಮ, ನಾನು ತೋರಿಸ್ತೀನಿ, ಬಾ ಒಳಗೆ. ಒಳಗೆ ಬಂದರು. ಮೇಲೆ ಕಣ್ಣಾಡಿಸಿ ನಕ್ಕರು. ವಿನಯ್ ಕೂಡ ಮೇಲೆ ನೋಡಿದ. ಏನೂ ಕಾಣಲಿಲ್ಲ. ಅಮ್ಮ ಪಲ್ಲವಿ ಬಳಿ ಬಂದರು. ಪಲ್ಲವಿ ಸುಡುವ ಜ್ವರದಲ್ಲಿ ಮಲಗಿದ್ದಳು. ಅಮ್ಮ ಅವಳ ಬಳಿ ಬಂದು ಹಣೆಯ ಮೇಲೆ ಕೈ ಇಟ್ಟರು. ಹಣೆ ಕೆಂಡದಂತೆ ಸುಡುತ್ತಿತ್ತು. ತನ್ನ ಸೊಂಟಕ್ಕೆ ಸಿಗಿಸಿದ್ದ ಕೈಚೀಲದಿಂದ ವಿಭೂತಿ ತೆಗೆದು ಹಣೆಗೆ ಹಚ್ಚಿದಳು. ವಿನಯ್ ಪಕ್ಕದಲ್ಲಿ ಇದ್ದ ರಾಣಿಗೆ ವಿಭೂತಿ ಹಚ್ಚಿದರೆ ಸರಿಯಾಗುತ್ತಾ? ಮೆಲುದನಿಯಲ್ಲಿ ಕೇಳಿದ.
ರಾಣಿ, ಸಾರ್, ಅಮ್ಮನ ವಿಭೂತಿಯಲ್ಲೇ ಅಂತ ಶಕ್ತಿ ಐತೆ. ವಿನಯ್ ಅಣಕಿಸುವ ರೀತಿಯಲ್ಲಿ ನಕ್ಕನು. ಇತ್ತ ಪಲ್ಲವಿ ವಿಭೂತಿ ಶಕ್ತಿಯಿಂದ ನಿಧಾನವಾಗಿ ಕಂಡುಬಿಟ್ಟಳು. ವಿನಯ್ಗೆ ಆಶ್ಚರ್ಯವಾಯಿತು. ಪವಾಡ ನಡೆಯಿತು. ಪಲ್ಲವಿಯ ಜ್ವರ ಪೂರ್ತಿಯಾಗಿ ಗುಣವಾಗಿತ್ತು. ಪಲ್ಲವಿ ಅಮ್ಮನನ್ನು ನೋಡಿದಳು. ವಿನಯ್, ಅಮ್ಮ, ಏನಿದು ಆಶ್ಚರ್ಯ? ಪಲ್ಲವಿ ಹಣೆ ಮುಟ್ಟಿದ. ಜ್ವರ ಇರಲಿಲ್ಲ. ವಾಟ್ ಅ ಮಿರಾಕಲ್! ಅಮ್ಮ, ಅವಳಿಗಿದ್ದಿದ್ದು ಜ್ವರ ಅಲ್ಲ. ವಿನಯ್, ಮತ್ತೇನು? ಅಮ್ಮ, ಆತ್ಮ. ಪಲ್ಲವಿ ಹೆದರಿದಳು. ರಾಣಿ ಗಾಬರಿಯಾಗಿದ್ದಳು. ವಿನಯ್, ಏನು? ಆತ್ಮನ? ಏನು ಹೇಳ್ತಿದ್ದೀರಾ? ಅಮ್ಮ ವಿನಯ್ ಕೈಗೆ ಒಂದು ನಿಂಬೆಹಣ್ಣು ಕೊಟ್ಟಳು. ಇದನ್ನು ಹಿಡ್ಕೊ. ವಿನಯ್ ಅದನ್ನು ಬಲಗೈಯಲ್ಲಿ ಹಿಡ್ಕೊಂಡ. ಅಮ್ಮ, ಈಗ ನಿನ್ನ ಕೋಣೆಯನ್ನೆಲ್ಲ ಒಮ್ಮೆ ನೋಡು. ವಿನಯ್ ನಿಂಬೆಹಣ್ಣು ಹಿಡಿದುಕೊಳ್ಳುತ್ತಿದ್ದಂತೆ ಅವನಲ್ಲಿ ಅಭೂತಪೂರ್ವ ಶಕ್ತಿಯೊಂದು ಹರಿಯುತ್ತಿತ್ತು. ರೂಮಿನಲ್ಲಿ ಆತ್ಮಗಳ ಕರ್ಕಶ ಶಬ್ದಗಳು ಕೇಳುತ್ತಿತ್ತು. ವಿನಯ್ಗೆ ಕಿವಿ ಒಡೆದು ಹೋಗುವಷ್ಟು ಕರ್ಕಶ ಧ್ವನಿ. 2 ಹೆಣ್ಣು ಹಾಗೂ ಒಂದು ನಾಯಿಯ ಆಕೃತಿ ವಿನಯ್ನ ಕಣ್ಣಿಗೆ ಕಂಡವು. ವಿನಯ್ ಗಾಬರಿಯಾಗಿ ಹೆದರಿ ನಿಂಬೆಹಣ್ಣು ಬಿಸಾಕಿ ಕಿರುಚಿಕೊಂಡ. ಪ್ರಜ್ಞೆ ತಪ್ಪಿದ.